Dear students, I am Shiva Kumari. From today onwards, this subject is allotted for me. ಈ ಸಬ್ಜೆಕ್ಟನ್ನು ನನಗೆ ಕೊಟ್ಟಿದ್ದಾರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟು. ಸೊ ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಥೆರಾಟಿಕಲ್ ಆ್ಯಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಆಗಿ ಲರ್ನ್ ಮಾಡಬೇಕಾಗಿದೆ. ಸೊ ಈ ಫೈನಾನ್ಸ್ ಅಂದರೆ ಏನು, ಯಾಕೆ ಈ ಒಂದು ಸಬ್ಜೆಕ್ಟನ್ನು ನಮಗೆ ಕಲಿಯೋದಕ್ಕೆ ಇಟ್ಟಿದ್ದಾರೆ. ಸೊ ವೈ ಇಟ್ ಈಸ್ ಅನ್ ಎಸೆನ್ಷಿಯಲ್ ಟು ಲರ್ನ್ ಆಸ್ ಅ ಸಬ್ಜೆಕ್ಟ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆ, ಲೆಟ್ ಅಸ್ ಕಮ್ ಟು ದ ಸ್ಟೂಡೆಂಟ್ಸ್. ಫಿನಾನ್ಷಿಯಲ್ ಅಂದರೆ ಏನು, ಫೈನಾನ್ಸ್ ಅಂದರೆ ಏನು. ಸೊ ಇಟ್ ಈಸ್ ಅನ್ ಮನಿ ಅಂದರೆ ಏನು, ಇಟ್ ಇಸ್ ಅನ್ ಎಕ್ಸ್ಚೇಂಜಿಂಗ್ ಮೀಡಿಯಾ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದು ಹಣ ಅಂತ ಹೇಳಿದ್ರೆ ಬೇಕಾದಂಥ ವಸ್ತುಗಳನ್ನು ಸೇವೆಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಕೊಡುವಂತಹ ಮೌಲ್ಯ, ಅದನ್ನು ಹಣ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ನಾವು ತಗೊಳ್ಬೇಕು, ಉಪಯೋಗಿಸ್ಕೊತೀವಿ ಅಂದರೆ ಇನ್ಸ್ಟೆಂಟ್ ಆಫ್ ದಟ್ ಅದರ ಬದಲಿಗೆ ನಾವು ಹಣವನ್ನು ಕೊಡಬೇಕಾಗುತ್ತೆ. ಈಗ ಹಣ ಇದೆ ಅಂತ ಹೇಳಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡೋಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಲಿಮಿಟಲ್ಲಿ ವಿದಿನ್ ಕಂಟ್ರೋಲಲ್ಲಿ ಎಷ್ಟು ಬೇಕೋ ಅಷ್ಟೇ ನಾವು ಕೊಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗುತ್ತೆ. ಹಾಗಿದ್ರೆ ಸೊ ನನಗೆ ಒಂದು ಪರ್ಸ್ನಲ್ ಆಗಿ ಇಷ್ಟೊಂದು ವೈಯಕ್ತಿಕವಾಗಿ ನೋಡಿದಾಗ ಫೈನಾನ್ಸ್ ಇಷ್ಟೊಂದು ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅಂದರೆ, ಇನ್ನು ಆರ್ಗನೈಜೇಷನ್ ಬಿಸ್ನೆಸ್ಗೆ ಬಂದರೆ, ಸೊ ವಿತೌಟ್ ದಟ್ ಬಿಸ್ನೆಸ್, ವಿತೌಟ್ ದಟ್ ಫೈನಾನ್ಸ್ ವಿ ಕಾಂಟ್ ಡೂ ಎನಿಥಿಂಗ್ ಆಫ್ ದಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಹಣ ಇಲ್ಲ ಅಂದರೆ ಯಾವ ಒಂದು ಆ್ಯಕ್ಟಿವಿಟೀಸ್ನು ನಾವಿಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಹಣ ಹಾಕ್ತೀವಿ ಅಂತ ಹೇಳಿದಾಗ ಅದು ನಮಗೆ ಲಾಭ ಸಮೇತ ವಾಪಸ್ ಬರಬೇಕು. ಸೊ ಲಾಭ ಸಮೇತ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನಾವು ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಕಂಟ್ರೋಲಿಂಗ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ತೀವಿ, ಪ್ಲಾನಿಂಗನ್ನು ಯೂಸ್ ಮಾಡ್ಕೊಳ್ತೀವಿ, ಆರ್ಗನೈಸಿಂಗ್ ಮಾಡ್ಕೊಳ್ತೀವಿ. ಇವೆಲ್ಲವೂ ಕೂಡ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸ್ಗಳು. ಹಾಗಾಗಿ ಫೈನಾನ್ಸನ್ನು ನಾವು ಇರೋವಷ್ಟು ಹಣವನ್ನು ನಿರ್ವಹಣೆ ಮಾಡಬೇಕು. ಹಾಗಿದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇದು ಒನ್ ಆಫ್ ದಿ ಡಿಪಾರ್ಟ್ಮೆಂಟ್ ಇನ್ ದಿ ಹೋಲ್ ಆರ್ಗನೈಜೇಷನಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಗಳಿದೆ. ಆ ಡಿಪಾರ್ಟ್ಮೆಂಟಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್. ಆ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್ ಇರುವಂಥ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ನಾವಿಲ್ಲಿ ಕಲಿಬೇಕಾಗ್ತದೆ. ಸೊ ಫೈನಾನ್ಸ್ ಇಸ್ ದ ಬ್ಲಡ್ ಆಫ್ ದಿ ಬಿಸ್ನೆಸ್ ಅಂತ ಹೇಳಿ ಇಂಥ ಬ್ಲಡ್ಡನ್ನು ಪ್ರಾಪರಾಗಿ ಎಲ್ಲ ಕಡೆಗೂ ಎಲ್ಲ ಆ್ಯಕ್ಟಿವಿಟೀಸ್ಗಳಿಗೂ ಹಂಚಬೇಕಾಗುತ್ತೆ, ಅಲೋಕೇಟ್ ಮಾಡಬೇಕಾಗುತ್ತೆ. ಇಲ್ಲ ಒಂದು ಕಡೆಗೆ ಹರ್ಕೊಂಡು ಹೋದರೆ ಸೊ ಅಲ್ಲಿ ಎಕ್ಸಸ್ ಆಗಿ ವೇಸ್ಟ್ ಆಗುತ್ತೆ. ಸೊ ಬೇಕಾಗಿರೋ ಕಡೆಗೆ ಹೋಗೋದಿಲ್ಲ, ಬ್ಯಾಡ ಕಡೆಗೆ ಹರಿತಾ ಇರುತ್ತೆ ಅನ್ನೋಕ್ಕಾಗುತ್ತೆ. ಸೊ ಅದರ ಫೈನಾನ್ಸ್ ಇಂದ ಬ್ಲಡ್ ಆಫ್ ದಿ ಬಿಸ್ನೆಸ್ ಅಂತ ಹೇಳಿದ್ರೆ ವಿ ಶುಡ್ ಅಲೋಕೇಟ್ ಸಿಸ್ಟಮೆಟಿಕಲಿ. ಸೊ ಅವರಿಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಅಲೋಕೇಟ್ ಮಾಡುವಂಥದ್ದು. ಇವೆಲ್ಲವೂ ಕೂಡ ಮ್ಯಾನೇಜ್ಮೆಂಟಲ್ಲಿ ತಗೋತೀವಿ. ಅಫ್ಕೋರ್ಸ್ ಮ್ಯಾನೇಜ್ಮೆಂಟನ್ನು ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ದಿ ಅದರ್ಸ್ ಅಂತ ಹೇಳ್ತೀವಿ. ಹಾಗೆ ನಾನೊಬ್ಬೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಸೊ ನನ್ನ ಜೊತೆಗೆ ಹಲವಾರು ಜನರ ಒಂದು ಕೈ ಜೋಡಿಸಿದಾಗ ಮಾತ್ರ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಇದನ್ನು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಇಂಥ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಏನೇನು ಕಂಟೆಂಟ್ಸ್ ಇದ್ದಾವೆ, ಎಷ್ಟು ಕಂಟೆಂಟ್ಸ್ ಇದ್ದಾವೆ, 5 ಕಂಟೆಂಟ್ಸ್. ಸೊ 6 ಕಂಟೆಂಟ್ಸ್ ಬರ್ತವೆ. ಅದು ಸ್ಕಿಲ್ ಓರಿಯೆಂಟೇಷನ್ ಸೇರಿದ್ರು ಕೂಡ 6 ಕಂಟೆಂಟ್ಸ್ ಬರ್ತವೆ. 6 ಕಂಟೆಂಟ್ಸಲ್ಲಿ ಸೊ ಮೊದಲನೇ ಚಾಪ್ಟರ್ಲಿ ಏನು ಕಲಿತೀವಪ್ಪ ನಾವು ಅಂದರೆ ಮೀನಿಂಗ್ ಆಫ್ ಫೈನಾನ್ಸ್ ಅಂದರೆ ಏನು, ಅದರ ಅರ್ಥ ಏನು ಅಂತ ನಾವು ಕಲಿತೀವಿ. ಹಾಗೆಯೇ ಬಿಸ್ನೆಸ್ ಫೈನಾನ್ಸ್ ಅಂತ ಅಂದರೆ ಏನು, ಈ ಫೈನಾನ್ಸನ್ನು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ, ಕಾರ್ಪೊರೇಟ್ ಫೈನಾನ್ಸ್ ಅಂತ ಕರಿತೀವಿ. ಪಕ್ಕಾಗಿ ಕಮರ್ಷಿಯಲ್ ಮೈಂಡೆಡ್ ಆಗಿ ಯೋಚನೆ ಮಾಡುವಂಥದ್ದು, ಇರೋ ಹಣ ಅನ್ನುವಂಥದ್ದು ಯಾವಾಗಲೂ ಕಮರ್ಷಿಯಲ್ ಮೈಂಡಿಂದಲೇ ಯೋಚನೆ ಮಾಡಬೇಕು. ಬಿಕಾಸ್ ವಿ ಆರ್ ದಿ ಬಿಸ್ನೆಸ್ ಪೀಪಲ್ಸ್. ಸೊ ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ. ಆ ಫೈನಾನ್ಸಿನ ಫಂಕ್ಷನ್ಸ್ಗಳು ಯಾರಿದ್ದಾವೆ, ಹಾಗಿದ್ರೆ ಏನಿದೆ. ಸೊ ನಾನು ಹಣವನ್ನು ಬಿಸ್ನೆಸ್ಸಲ್ಲಿ ವ್ಯವಹಾರದಲ್ಲಿ ಹೂಡಿಕೆ ಮಾಡ್ತೀನಿ ಅಂದರೆ ನನ್ನ ಉದ್ದೇಶ ಏನಾಗುತ್ತೆ, ಫಸ್ಟ್ ಉದ್ದೇಶ ನನಗೆ ಲಾಭ ಗಳಿಸೋದು, ಸೆಕೆಂಡ್ ಉದ್ದೇಶ ನಮ್ಮ ಬಿಸ್ನೆಸ್ಸನ್ನು ದೊಡ್ಡದು ಮಾಡುವಂಥದ್ದು. ಸೊ ಹಾಗಿದ್ರೆ ಇಲ್ಲಿ ಏಮ್ಸ್ ಆಫ್ ಫೈನಾನ್ಸ್ ಏನಿದೆ ಅನ್ನೋದನ್ನು ಕಲಿತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್ ಫಂಕ್ಷನ್ಸ್ ಆಫ್ ದಿ ಫೈನಾನ್ಸ್ ಆ್ಯಂಡ್ ಆರ್ಗನೈಜೇಷನಲ್ ಸ್ಟ್ರಕ್ಚರ್ಸ್ ಆಫ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಒಂದು ಸ್ಟ್ರಕ್ಚರ್ ಅಂತ ಇರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಅವರದ್ದೇ ಆದಂಥ ಸ್ಟ್ರಕ್ಚರ್ ಇರುತ್ತೆ. ಹಾಗೆಯೇ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರನ್ನು ನಾವಿಲ್ಲಿ ಕಲಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿ ಶುಡ್ ಬಿ ಎಂಟರಿಂಗ್ ಇನ್ ಟು ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಆ್ಯಕ್ಚುಯಲ್ ರಿಲೇಟೆಡ್ ಟು ದಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಈಗ ಎಂಟ್ರಿ ಆಗ್ತಾ ಇದ್ವಿ. ಇಷ್ಟು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಕಲಿತೀವಿ. ಆ್ಯಂಡ್ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಮೀನಿಂಗ್ ಅಂತ ಏನು,
ಅದಕ್ಕೆ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಏನಿದೆ, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಅಂತ ಲರ್ನ್ ಮಾಡ್ತೀವಿ. ಆ್ಯಂಡ್ ಫಿನಾನ್ಷಿಯಲ್ ಡಿಸಿಷನ್ಸ್ ರಿಲೇಟೆಡ್ ಇರೋ ಹಾಗೆ, ಸೊ ರೋಲ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್, ಯಾರು ಡಿಸಿಷನ್ಸನ್ನು ಮಾಡ್ತಾರೆ ಆ ಒಂದು ಪರ್ಸನನ್ನು ನಾವು ಆ ಡಿಪಾರ್ಟ್ಮೆಂಟಿನ ಮ್ಯಾನೇಜರ್ ಅಂತ ಕರಿತೀವಿ. ಆದರೆ ಈ ವ್ಯಕ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅವರನ್ನು ಫೈನಾನ್ಷಿಯಲ್ ಮ್ಯಾನೇಜರ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ನ ರೋಲ್ ಏನಿದೆ, ಈ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರದ್ದೇ ಆದಂಥ ಒಂದು ಪಾತ್ರ ವಹಿಸಬೇಕಾಗುತ್ತೆ. He is the head of the department, so he have the head responsible related to the finance department. ಸೊ ಹಾಗಾಗಿ ಇದರ ರೋಲನ್ನು ನೋಡ್ತೀವಿ. ಸೊ ಅವರು ಫೈನಾನ್ಷಿಯಲ್ ಪ್ಲಾನಿಂಗನ್ನು ಮಾಡ್ತಾರೆ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೆಪ್ಸ್ಗಳನ್ನು ಅಳವಡಿಸ್ಕೊಳ್ತಾರೆ. ಯಾಕೆಂದರೆ ಪ್ಲಾನಿಂಗನ್ನು ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕೇ ಹೊರತು ಏಕ್ದಮ್ ಹೋಗೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎಷ್ಟು ಸ್ಟೆಪ್ಸ್ ಇದೆ ಪ್ಲಾನಿಂಗಲ್ಲಿ ಅನ್ನೋದನ್ನು ಕರಿತೀವಿ. ಪ್ರಿನ್ಸಿಪಲ್ಸ್ ಆಫ್ ಎ ಸೌಂಡ್ ಫೈನಾನ್ಷಿಯಲ್ ಪ್ಲಾನ್, ಒಂದು ಸಕ್ಸೀಡ್ ಇರುವಂಥ ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅವ್ರದ್ದು ಸಕ್ಸಸ್ ಹೇಗೆ ಸಿಕ್ತು, ಯಾವ ಥರದ ಪ್ಲ್ಯಾನನ್ನು ಮಾಡಿದ್ರು, ಹಾಗೆ ಒಂದು ಸೌಂಡ್ ಫೈನಾನ್ಷಿಯಲ್ ಪ್ಲ್ಯಾನ್ ಇದೆ ಅಂತ ಹೇಳಿದರೆ ಏನೇನನ್ನು ಹೊಂದಿರುತ್ತೆ, ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ಆಗಿರ್ತವೆ ಅನ್ನೋದನ್ನು ಇಲ್ಲಿ ಲರ್ನ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಯೂನಿಟ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿ ಥೆರಪಿಕಲ್. ಆ್ಯಂಡ್ ನೆಕ್ಸ್ಟ್ ಯೂನಿಟ್ಟು ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳಿದ್ರೆ ನಮಗೆ ಈ ಕಾನ್ಸೆಪ್ಟೇ ಹೇಳ್ಕೊಡುತ್ತೆ. ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಟೈಮ್ಗೆ ಕೊಡ್ತೀವಿ, ವ್ಯಾಲ್ಯೂ ಆಫ್ ಮನಿಗೆ ಕೊಡ್ತೀವಿ. ಯಾಕೆ ಅಂತ ಹೇಳಿದರೆ ಬಿಕಾಸ್ ದಟ್ ಟುಡೇಸ್ ರುಪೀಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಟುಮಾರೋ. ಇವತ್ತಿನ ನನ್ನ ಹತ್ರ ಇರುವಂಥ ದುಡ್ಡು ನಾಳೆಗೆ ಹೋಲಿಕೆ ಮಾಡಿದರೆ ಅದರ ಮೌಲ್ಯದಲ್ಲಿ ಕಡಿಮೆ ಆಗಿರುತ್ತೆ. ಇವತ್ತು ನನ್ನ ಹತ್ರ 1 ರೂಪಾಯಿ ಇದೆ ಅಂದರೆ ಅದರ ಮೌಲ್ಯ 20 ಪೈಸೆ ಇದೆ. ನಾಳೆ ಅದೇ 1 ರೂಪಾಯಿ ನನ್ನ ಹತ್ರ ಇದೆ ಅಂದರೆ ಲೆಸ್ ದನ್ 20 ಪೈಸೆ, 20 ಪೈಸಕ್ಕಿಂತ ಕಡಿಮೆ ಆಗಿರುತ್ತೆ, 15 ಪೈಸೆ ಆಗಿರುತ್ತೆ. ಸೊ 15 ಪೈಸೆ ಅಂದರೆ ಇವತ್ತಿನ 20 ಪೈಸೆಗೆ 15 ಪೈಸೆ ಈಕ್ವಲ್ ಆಗಲ್ಲ. ಸೊ ಅದನ್ನು ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಅದರಿಂದನೇ ಈ ಕಾನ್ಸೆಪ್ಟನ್ನು ರೆಡಿ ಮಾಡಿರೋದು. ಟುಡೇಸ್ ರುಪೀಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಟುಮಾರೋ. ಸೊ ಈ ಒಂದು ಕಾನ್ಸೆಪ್ಟನ್ನು ಹೇಳೋದು ಇದಕ್ಕಾಗಿದೆ ಟೈಮ್ ವ್ಯಾಲ್ಯೂ ಆಫ್ ಮನಿ. ಇದರಲ್ಲಿ ಮೀನಿಂಗ್, ಡೆಫಿನೇಷನ್ಸ್ ಆ್ಯಂಡ್ ನೀಡ್ ಆಫ್ ಫ್ಯೂಚರ್ ವ್ಯಾಲ್ಯೂಸ್. ನೀಡ್ ಆಫ್ ಫ್ಯೂಚರ್ ವ್ಯಾಲ್ಯೂಸ್ ಅಂದರೆ ಏನು? ಫ್ಯೂಚರ್ ವ್ಯಾಲ್ಯೂ ಅಂದರೆ ನಾಳೆಯ ವ್ಯಾಲ್ಯೂವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್ ಇರೋದೇ ಈ ಯೂನಿಟ್, ಈ ಹೋಲ್ ಆ್ಯಂಡ್ ಸೋಲ್ ಯೂನಿಟ್ ಈ ಕಾನ್ಸೆಪ್ಟ್ ಮೇಲೆ ಇದೆ. ಟುಡೇಸ್ ರುಪೀಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಮೋರ್ ದ್ಯಾನ್ ಟುಮಾರೋ. ಹಾಗಿದೆ ಅದರ ಮೇಲೆ ನಿಂತಿದೆ ಅಂದರೆ ಸೊ ನಾವು ಫ್ಯೂಚರ್ ವ್ಯಾಲ್ಯೂ, ನಾಳೆ ವ್ಯಾಲ್ಯೂವನ್ನು ಇವತ್ತು ಕಂಡುಹಿಡಿಯಬೇಕು. ಸೊ ಅದರ ಇವತ್ತೇ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಈವನ್ ಫ್ಲೋ, ಸಮಾನಾಂತರವಾಗಿ ಇರೋದಾಗಿರ್ಬೋದು. ಫ್ಲೋ ಅಂದರೆ ಹಣಕಾಸು ಒಳಗೋಗೋದು ಮತ್ತು ಹೊರಗೋಗೋದು, ಇದಕ್ಕೆ ಫ್ಲೋ ಅಂತ ಹೇಳ್ತೀವಿ. ಹಣಕಾಸಿನ ಹರಿವು ಸಮಾನಾಂತರವಾಗಿರೋದು ಅಥವಾ ಅನ್ಈವನ್ ಫ್ಲೋ, ಅದು ಒಂದ್ಸಲ ಜಾಸ್ತಿ ಬರೋದು ಒಂದ್ಸಲ ಕಡಿಮೆ ಬರೋದು, ಇದಕ್ಕೆ ಅನ್ಈವನ್ ಫ್ಲೋ ಅಂತ ಹೇಳ್ತೀವಿ. ಆ್ಯಂಡ್ ಆ್ಯನ್ಯುಟಿ, ನಿರಂತರವಾಗಿ ಬರ್ತಾನೇ ಇರೋದು. ಸೊ ಆ್ಯನ್ಯುಟಿ ಅಂದರೆ ನಿರಂತರವಾಗಿ ಬರ್ತಾ ಇರುತ್ತೆ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ, ಸರಾಗವಾಗಿ ಸುಮ್ಮನೆ ಅರಿತಾ ಇರೋದು. ಸೊ ಇದನ್ನು ಆ್ಯನ್ಯುಟಿ ಅಂತ ಹೇಳ್ತೀವಿ. ಫ್ಯೂಚರ್ ವ್ಯಾಲ್ಯೂಸಲ್ಲಿ ನಾವು ಈವನ್ ಫ್ಲೋ ಆಸ್ ವೆಲ್ ಆಸ್ ಆ್ಯನ್ಯುಟಿ ಈ ಮೂರನ್ನು ಕೂಡ ಕರಿತೀವಿ. ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂಸಲ್ಲೂ ಕೂಡ ಈವನ್ ಫ್ಲೋ, ದೆನ್ ಅನ್ಈವನ್ ಫ್ಲೋ ಆ್ಯಂಡ್ ಆಸ್ ವೆಲ್ ಆಸ್ ಆ್ಯನ್ಯುಟಿ ಮೂರನ್ನು ಕೂಡ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಇವತ್ತಿನ ಮೌಲ್ಯ ಏನಿದೆ ಅದನ್ನು ಕಲಿಯುವಂಥದ್ದು. ಸೊ ಪ್ರೆಸೆಂಟ್ ವ್ಯಾಲ್ಯೂ, ಕ್ಯಾಲ್ಕುಲೇಷನ್ ಆಫ್ EMI. ಸೊ ನಿಮಗೆ EMI ಅಂತ ಗೊತ್ತಿದೆ. ಸೊ ಇದು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಲೋಕೇಟ್ ಮಾಡಿರ್ತಾರೆ ಒಂದು ನಿಮಗೆ ಸೆಲ್, ನಿಮ್ಮ ಕೈಯಲ್ಲಿರುವಂಥ ಸೆಲ್ಲನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ತುಂಬ ಕಾಸ್ಟ್ಲಿ ಇರೋದು ಪರ್ಚೇಸ್ ಮಾಡಿಕೊಂಡ್ರೆ ನನ್ನ ಹತ್ರ ಇಷ್ಟು ದುಡ್ಡು ಇಲ್ಲಪ್ಪ, ಸೊ ನನಗೆ ಏನಾದರೂ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟರೆ ತೊಗೊಳ್ತೀನಿ ಅಂತ ಹೇಳ್ತೀವಿ. ಆಗ ಅವ್ರು ಏನು ಮಾಡ್ತಾರೆ, EMI ಇಷ್ಟಿದೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ EMI ಅನ್ನು ಕಲಿತೀವಿ. ಅವರು ಯಾವ ಬೇಸಿಸ್ ಮೇಲೆ ನಮಗೆ EMI ಅನ್ನು ಕೊಡ್ತಾರೆ ಅದನ್ನು ನಾವಿಲ್ಲಿ ಕಲಿತೀವಿ. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದ್ಯಾಟ್ ಈ ಯೂನಿಟ್ಗಳಲ್ಲಿ. ಸೊ ಇವಿಷ್ಟನ್ನು ಕೂಡ ನಾವು ಕಲಿತೀವಿ. ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ EMI ಕ್ಯಾಲ್ಕುಲೇಷನ್, ಇವಿಷ್ಟನ್ನು ಈ ಯೂನಿಟಲ್ಲಿ ವಿತ್ ಪ್ರಾಕ್ಟಿಕಲ್ ಕಲಿತೀವಿ. ಆ್ಯಂಡ್ ನೆಕ್ಸ್ಟ್ ಯೂನಿಟ್, ಥರ್ಡ್ ಯೂನಿಟ್ ಏನಿದೆಯಪ್ಪ ಅಂದರೆ
ಇನ್ವೆಸ್ಟ್ಮೆಂಟ್ ಡಿವಿಡೆಂಡ್ ಡಿಸಿಷನ್ಸ್. ಇನ್ವೆಸ್ಟ್ಮೆಂಟ್ ಡಿವಿಡೆಂಡ್ ಡಿಸಿಷನ್ಸ್ ಎರಡು ಕಾನ್ಸೆಪ್ಟ್ ಇದೆ. ಇದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ಗೆ ರಿಲೇಟೆಡ್ ಆ್ಯಂಡ್ ಎರಡನೇದು ಸೊ ಡಿವಿಡೆಂಡ್ ಡಿಸಿಷನ್ಸ್ಗೆ ರಿಲೇಟೆಡ್. ಹಾಗಾದರೆ ಇನ್ವೆಸ್ಟ್ಮೆಂಟಲ್ಲಿ ಏನು ಕಲಿತೀವಿ? ಸೊ ಇದರಲ್ಲಿ ಏನೇನಿದೆ ಇದರಲ್ಲೂ ಕೂಡ ಪ್ರಾಬ್ಲಮ್ಸನ್ನು ಕಲಿತೀವಿ. ಇವೆರಡೂ ಕೂಡ ಪ್ರಾಬ್ಲಮ್ ಓರಿಯೆಂಟೆಡ್. ಸೊ ಹಾಗಾದರೆ ಇದರಲ್ಲಿ ಏನೇನು ಕಲಿಬೇಕಾಗುತ್ತೆ ಅಂತಂದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಸೊ ಅದನ್ನು ಇಂಟ್ರೊಡಕ್ಷನ್ ತಗೊಳ್ತೀವಿ. ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಡೆಫಿನೇಷನ್ಸ್ ಆಫ್ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಎಸ್ಪೆಷಲಿ ಡೆಫಿನೇಷನ್ಸ್ ಆಫ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಅಂತ ಹೇಳ್ತೀವಿ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಹಾಗಾಗಿ ಡೆಫಿನೇಷನ್ಸನ್ನು ನಾವು ತಗೊಳ್ಳೋದು ಕ್ಯಾಪಿಟಲ್ ಬಡ್ಜೆಟಿಂಗಿಗೆ ತಗೊಳ್ತೀವಿ. ಹಾಗಿದ್ರೆ ಫೀಚರ್ಸ್, ಅದರಲ್ಲಿ ಫೀಚರ್ಸ್ ಏನಿದೆ ಕ್ಯಾಪಿಟಲ್ ಬಜೆಟು, ಸಿಗ್ನಿಫಿಕೆನ್ಸ್ ಏನಿದೆ ಆ್ಯಂಡ್ ಪ್ರೋಸೆಸ್ ಏನಿದೆ ಕ್ಯಾಪಿಟಲ್ ಬಜೆಟ್, ಇದೆಲ್ಲವನ್ನು ಕಲಿತೀವಿ. ಆ್ಯಂಡ್ ಟೆಕ್ನಿಕ್ಸ್ ಏನೇನಿದೆ ವಿ ಶುಡ್ ಬಿ ಕ್ಲಿಯರ್ ದ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸನ್ನು ಯೂಸ್ ಮಾಡ್ಕೊಳ್ತೀವಿ. ಆ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ಗಳು ಯಾವ್ಯಾವ ಇದ್ದಾವೆ ಇಷ್ಟು ಪ್ರಾಕ್ಟಿಕಲ್ ಆಗಿ ಕಲಿತೀವಿ. ಒಂದು ಪೇಬ್ಯಾಕ್ ಪೀರಿಯಡ್, ಇದನ್ನ PBP ಅಂತ ಹೇಳ್ತೀವಿ. ಆ್ಯಂಡ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಸೊ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ರೆ ARR ಅಂತ ಹೇಳ್ತೀವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಸೊ NPV ಅಂತ ಹೇಳ್ತೀವಿ. ಆ್ಯಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಸೊ IRR ಅಂತ ಹೇಳ್ತೀವಿ. ಈ ಮೂರೂ ಕೂಡ ಟೆಕ್ನಿಕ್ಸ್ ಅಂತ ಕರಿತೀವಿ. ಈ ಟೆಕ್ನಿಕ್ಸ್ಗಳನ್ನು ನಾವು ಪ್ರಾಬ್ಲಮ್ಗಳ ಮೂಲಕ ಕಲಿತೀವಿ. ಆ್ಯಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಯಾವುದು ಹೆಚ್ಚಿನ ಪ್ರಾಫಿಟನ್ನು ಈ ಮೂರನ್ನು ಯೂಸ್ ಮಾಡಿ ಬರುವಂಥ ಪ್ರಾಫಿಟನ್ನು ನಾವು ನೋಡ್ತೀವಿ, ಅದನ್ನು ಪ್ರಾಫಿಟಬಿಲಿಟಿ ಇಂಡೆಕ್ಸಲ್ಲಿ ನಾವು ತೋರಿಸಬೇಕಾಗುತ್ತೆ. ಸೊ ಜೊತೆಗೆ ಪ್ರಾಬ್ಲಮ್ಸ್ ದೇರ್ ಆನ್, ಇದ್ರ ಮೇಲೆ ಪ್ರಾಬ್ಲಮ್ಸ್ಗಳು ಇರುತ್ತೆ. ಇದಿಷ್ಟು ಕೂಡ ಸೊ ಥರ್ಡ್ ಯೂನಿಟಲ್ಲಿ ನಾವು ಕಲಿತೀವಿ. ಸಬ್ ಯೂನಿಟ್ ಸೊ ಡಿವಿಡೆಂಡ್ ಡಿಸಿಷನ್ಸ್. ಥರ್ಡ್ ಯೂನಿಟಿನ ಸಬ್ ಯೂನಿಟ್ ಇನ್ವೆಸ್ಟ್ಮೆಂಟ್ದು ಸೊ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್, dividend decisions, not an investment decisions, dividend decisions. Dividend decisions. Let us come to that. Dividend decisions ಅಲ್ಲಿ introduction, dividend ಅಂದರೆ ಏನಕ್ಕೆ dividend ಅಂತ ಹೇಳ್ತೀವಿ. ಸೊ ಈಗ ನಾನೊಬ್ಬ ಇನ್ವೆಸ್ಟರ್ಸ್ ಆಗಿ ನನಗೆ ಹಾಕಿದ ಅಮೌಂಟ್ ನನಗೆ ವಿತ್ ಪ್ರಾಫಿಟ್ ರಿಟರ್ನ್ ಬರಬೇಕು. ಅದನ್ನು ವಿತ್ ಪ್ರಾಫಿಟ್ ಕೊಡಬೇಕಾದ್ರೆ ನಿಮ್ಮ ಬಡ್ಡಿ ತಗೊಳ್ಳಿ ಅಂತ ಹೇಳೋದಿಲ್ಲ. ನಾನು ಒಬ್ಬ ಶೇರ್ ಹೋಲ್ಡರ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ, ಒಬ್ಬ ಇನ್ವೆಸ್ಟರ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇರ್ತೀನಿ. ನನಗೆ ಒಂದು ಸ್ಟೇಟಸ್ ಇದೆ, ಹಾಗಾಗಿ ಅದಕ್ಕೆ ಒಂದು ಗೌರವವನ್ನು ಕೊಡಬೇಕು ಇನ್ವೆಸ್ಟರ್ ಅನ್ನೋ ಪದಕ್ಕೆ. ಹಾಗಾಗಿ ಅವರಿಗೆ ಗೌರವಯುತವಾಗಿ ನಿಮ್ಮ ಲಾಭಾಂಶ, ನಿಮ್ಮ ಫಂಡಿನ ಲಾಭಾಂಶ, ಸೊ ಅದನ್ನು ಡಿವಿಡೆಂಡ್ ಅಂತ ಕರೀತೀವಿ. ಆದರೆ ಈ ಡಿವಿಡೆಂಡ್ ಡಿಸಿಷನ್ಸನ್ನು ಕಂಪನಿಯ ಆರ್ಗನೈಸೇಷನ್ ತಗೊಳುತ್ತೆ. ಹಾಗಾಗಿ ಅದರ ಮೀನಿಂಗ್ ಅಂದರೆ ಏನು, ಡಿವಿಡೆಂಡ್ ಅಂದರೆ ಏನು, ಡೆಫಿನೇಷನ್ಸ್ ಏನಿದೆ, ಡಿಟರ್ಮಿನೆಂಟ್ ಆಫ್ ಡಿವಿಡೆಂಡ್ ಪಾಲಿಸೀಸ್. ಡಿವಿಡೆಂಡ್ ಪಾಲಿಸಿಗಳನ್ನು ನಾವು ಹಲವಾರು ಡಿವಿಡೆಂಡ್ ಪಾಲಿಸಿಗಳಿದೆ, ಅವುಗಳನ್ನು ಕಂಡುಹಿಡಿಯಬೇಕು. ಸೊ ಡಿಟರ್ಮೈನ್ ಅಂತ ಹೇಳಿದ್ರೆ ಹುಡುಕಬೇಕು. ಸೊ ವಿ ಹ್ಯಾವ್ ಟು ಡಿಟರ್ಮೈನ್ ದ ಡಿವಿಡೆಂಡ್ ಪಾಲಿಸೀಸ್ ಆಫ್ ಆನ್ ಆರ್ಗನೈಸೇಷನ್. ಅವರು ಕೊಟ್ಬಿಟ್ಟಿದ್ದಾರೆ ನಮಗೆ ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಅಷ್ಟು ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸಿಯನ್ನು ಲರ್ನ್ ಮಾಡ್ತೀವಿ. ಬಟ್ ಇದರಲ್ಲಿ ಎರಡು ಮಾಡೆಲ್ಸಲ್ಲಿ ಮಾತ್ರ ನಾವು ಪ್ರಾಬ್ಲಮ್ಸನ್ನು ನೋಡ್ತೀವಿ. ಯಾವ್ಯಾವ ಮಾಡೆಲ್ಸ್ ಇದೆ, ವಾಲ್ಟರ್ ಮಾಡೆಲ್ ಒಂದು ಮತ್ತು ಗೋರ್ಡನ್ ಮಾಡೆಲ್ ಒಂದು. ಇವೆರಡರಲ್ಲೂ ಕೂಡ ನಾವು ಡಿವಿಡೆಂಡ್ ಡಿಸಿಷನ್ಸ್ಗೆ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ಸನ್ನು ನಾವು ಲರ್ನ್ ಮಾಡ್ತೀವಿ. ಆ್ಯಂಡ್ ವಿ ಶುಡ್ ಮೂವ್ ಫಾರ್ ದಿ ಫೋರ್ತ್ ಯೂನಿಟ್. ಸೊ ಫೋರ್ತ್ ಯೂನಿಟಲ್ಲಿ ಏನನ್ನು ಕಲಿತೀವಿ ಅಂತ ನಾವು ಅಂತ ಹೇಳಿದ್ರೆ ಲೆಟ್ ಅಸ್ ಕಮ್ ಟು ದಟ್ ಫೋರ್ತ್ ಯೂನಿಟ್. ಫೋರ್ತ್ ಯೂನಿಟ್ ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ಹೇಳಿದರೆ ಫೈನಾನ್ಸ್ ಡಿಸಿಷನ್ಸ್. ಫೋರ್ತ್ ಯೂನಿಟಲ್ಲಿ ಫೈನಾನ್ಸ್ ಡಿಸಿಷನ್ಸ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ. ಸೊ ಫೋರ್ತ್ ಯೂನಿಟ್ ಬಿಲಾಂಗ್ಸ್ ಟು ಫೈನಾನ್ಸ್ ಡಿಸಿಷನ್ಸ್. ಏನಿದು ಫೈನಾನ್ಸ್ ಡಿಸಿಷನ್ಸ್? ಇದರಲ್ಲಿ ಏನೆಲ್ಲ ಕಲಿಬೇಕಾಗುತ್ತೆ? ಫೈನಾನ್ಸ್ ಡಿಸಿಷನ್ಸ್ ಅಂದರೆ ಏನು? ಸೊ ಹಣಕಾಸಿನ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಒಂದು ಆರ್ಗನೈಸೇಷನ್ ಅನ್ನುವಂಥದ್ದು ಅಂಡರ್ಗೋ ಫಾರ್ ದಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ದೇ ಶುಡ್ ಟೇಕ್ ದ ಕೇರ್ ಅಬೌಟ್ ಡಿಸಿಷನ್ಸ್ ಆಫ್ ಫೈನಾನ್ಸ್. ಆ ಫೈನಾನ್ಸ್ನ ತೀರ್ಮಾನಗಳನ್ನು ಮಾಡಲೇಬೇಕಾಗುತ್ತೆ. ಇದರಲ್ಲಿ ಏನೆಲ್ಲ ಕಲಿತೀವಿ? ಸೊ ಫಸ್ಟ್ ಇಂಟ್ರೊಡಕ್ಷನ್. ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡೋದು ಇಂಟ್ರೊಡಕ್ಷನ್ ಆಫ್ ಫೈನಾನ್ಸ್ ಡಿಸಿಷನ್. ಇಂಟ್ರೊಡಕ್ಷನ್ ಆಫ್ ಫೈನಾನ್ಸ್ ಡಿಸಿಷನ್ಸನ್ನು ಕಲಿತೀವಿ. ಆ್ಯಂಡ್ ಫ್ಯಾಕ್ಟರ್ಸ್
influencing capital structure. Factors influencing capital structure. So ಯಾವ ಫ್ಯಾಕ್ಟರ್ಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದನ್ನ ನಾವೇ ತಿಳ್ಕೋಬೇಕಾಗುತ್ತೆ. ಜೊತೆಗೆ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಯೂಶುವಲ್ ಆಗಿ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕೆ ಅನ್ನುವಂತಹ ಮೂಲಕ ಇಂಡಿಕೇಟ್ ಮಾಡ್ತೀವಿ. ಸೊ ಇಟ್ ಶುಡ್ ಬಿ ಇಂಡಿಕೇಟ್ ದ ಕೆ ಬಿಕಾಸ್ ಕೆ ಇಸ್ ದ ಕಾನ್ಸ್ಟೆಂಟ್ ಎಲಿಮೆಂಟ್ ಅನ್ನ ನಾವು ತಗೊಳ್ತೀವಿ. ಸೊ ಕಾನ್ಸ್ಟೆಂಟ್ ಫ್ಯಾಕ್ಟರ್ಸ್ ಅನ್ನ ತಗೊಳ್ತೀವಿ. ಸಿ ಬದಲಿಗೆ ಏನು ತಗೊಳ್ತೀವಿ ನಾವು ಕೆ ಅಂತ ತಗೊಳ್ತೀವಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಲರ್ನ್ ಮಾಡ್ತೀವಿ. ಅದರಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ. ಸೊ ಇದನ್ನ ನಾವು ಕಾಸ್ಟ್ ಆಫ್ ಈಕ್ವಿಟಿಯನ್ನ ವಿ ಶುಡ್ ಬಿ ರೆಪ್ರೆಸೆಂಟ್ ದಟ್ ಕೆ ಇ. ಸೊ ಕಾನ್ಸ್ಟೆಂಟ್ ಲೆಟರ್ ಅನ್ನ ನಾವು ತಗೊಳ್ತಾ ಇರೋದ್ರಿಂದ ಕಾಸ್ಟ್ ಅನ್ನೋದಕ್ಕೆ ಕೆ ಅಂತ ತಗೊಳ್ತೀವಿ. ಸೊ ಇದು ಕಾಸ್ಟ್ ಆಫ್ ಈಕ್ವಿಟಿ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಈಕ್ವಿಟಿ ನಂತರ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಶೇರ್ಸ್ ಅಲ್ಲ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಇದನ್ನ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಕಾಸ್ಟ್ ಆಫ್ ಡೆಟ್. ಕಾಸ್ಟ್ ಆಫ್ ಡೆಟ್. ಡೆಟ್ ಮೀನ್ಸ್ ಡಿಬೆಂಚರ್ಸ್. ಸೊ ಇದನ್ನ ಕಾಸ್ಟ್ ಆಫ್ ಡೆಟ್ ಅಂತ ತೋರಿಸ್ತೀವಿ. ಸೊ ಇಟ್ ಶುಡ್ ಬಿ ಇಂಡಿಕೇಟೆಡ್ ಅಟ್ ಕೆ ಡಿ. ಅಂಡ್ ಲೆಟ್ ಅಸ್ ಕಮ್ ಟು ದ ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್. ಕಾಸ್ಟ್ ಆಫ್ retained earnings. So that should be cost of retained earnings. So we should be represent that cost of retained earnings. And weighted average cost of capital. Weighted average cost of capital. It should be indicated at WACC. So ಇದನ್ನ ಯಾವ ವೇಯಲ್ಲಿ ಇಂಡಿಕೇಟ್ ಮಾಡ್ತೀವಿ WACC. and computations and analysis of EBIT, EBT, EBOs and leverages. So this is the fourth unit. Let us come to that finance dissections only. Introduction, factors influencing on capital structure. So capital structure ಮೇಲೆ ಯಾವ influence ನ ಬೀರ್ತವೆ ಅನ್ನೋದನ್ನ ಕಲಿತೀವಿ. Then cost of capital K ಅಂತ represent ಮಾಡ್ತೀವಿ. Calculation of cost of equity KE ಅಂತ represent ಮಾಡ್ತೀವಿ. Cost of preference share capital KP ಅಂತ represent ಮಾಡ್ತೀವಿ. Cost of debt KD ಅಂತ ತಗೊಳ್ತೀವಿ. Cost of retained earnings KRE represent ಮಾಡ್ತೀವಿ. And weighted average cost of capital represent the WACC. And computation ಎಲ್ಲ related problems ಇರ್ತವೆ. Computations related to the all the problems and all the concepts and analysis of EBIT, earning before interest and tax, EBT, earning before tax, EPS, earning per share and leverages. We should be leverages we should be concentrated related to the computation also, analysis also. So of the leverages. ಇದು fourth unit ಅಲ್ಲಿ ನಾವು ಕಲಿಬೇಕಾಗಿರುವಂತದ್ದು. And let us come to the fifth unit ಅಲ್ಲಿ ಏನಂತ ನಾವು ಲರ್ನ್ ಮಾಡ್ತೀವಿ ಅಂತ ಹೇಳಿದ್ರೆ related to working capital. So fifth unit ಅಲ್ಲಿ working capital ಗೆ more concentrate ಮಾಡ್ತೀವಿ. ಏನು working capital ಯಾಕೆ ಲರ್ನ್ ಮಾಡಬೇಕು ಇದರಲ್ಲಿ ಅಂದ್ರೆ working capital ಅಂತ ಹೇಳಿದ್ರೆ it is required to maintain the day-to-day business of the organization. So day-to-day ಒಂದು ಆರ್ಗನೈಸೇಷನ್ನ ಬಿಸ್ನೆಸ್ ಅನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ day-to-day ಆಪರೇಷನಲ್
ಆಗಿ ಕಲಿತೀವಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನ. ಸೊ ಇದರಲ್ಲಿ ಏನನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಟು ಮೀಟ್ ದ ಡೇ ಟು ಡೇ ಆಪರೇಷನ್ಸ್ ಆಫ್ ದಿ ಬಿಸ್ನೆಸ್ ಅಂತ ಹೇಳ್ತೀವಿ. ಹಾಗಾದ್ರೆ ದಟ್ ಇಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಹಾಗೆ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇಂಟ್ರೊಡಕ್ಷನ್, meaning, introduction and we should be concentrated related to meaning of working capital and significance of adequate working capital, sources of working capital, determinants of working capital, So this is the 4th unit's problems thereon. Let us come to that 5th unit. 5th unit ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಗೆ ಮಾಡ್ತೀವಿ. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಏನದು ಅಂತ ಹೇಳಿದ್ರೆ, ಸೊ ಡೇ ಟು ಡೇ ಆಪರೇಷನ್ಸ್ ಆಫ್ ದಿ ಬಿಸ್ನೆಸ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಬೇಕಾಗಿರುವಂಥ ಪಾರ್ಟ್ ಆಫ್ ದಿ ಕ್ಯಾಪಿಟಲ್ ಅನ್ನ ತೆಗೆದು ಇಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಅದರಲ್ಲಿ ಇಂಟ್ರೊಡಕ್ಷನ್, ಮೀನಿಂಗ್, ದೆನ್ ಸಿಗ್ನಿಫಿಕೆನ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಆ ವರ್ಕಿಂಗ್ ಕ್ಯಾಪಿಟಲ್ನ ಎಷ್ಟು ಮಹತ್ವ ಇದೆ, ಎಸ್ಪೆಷಲಿ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್. ಶಾರ್ಟೇಜ್ ಆಯಿತು ಅಂತ ಅನ್ನೋದಕ್ಕೆ ಸಫಿಷಿಯೆಂಟ್ ಇರೋದಕ್ಕೆ ಅಡಿಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಹಾಗೆ ಸೋರ್ಸಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ಗೆ ಸೋರ್ಸಸ್ ಯಾವ್ಯಾವ ಇದ್ದಾವೆ ಅಂದರೆ ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ಸೋರ್ಸಸ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ವರ್ಕಿಂಗ್ ಕ್ಯಾಪಿಟಲ್ ಸೋರ್ಸಸ್ ಅಂತ ಹೇಳ್ತೀವಿ. ಸೊ ಶಾರ್ಟ್ ಟರ್ಮಲ್ಲಿ ಬರುವಂಥ ಎಲ್ಲ ಫಿನಾನ್ಸ್ ಸೋರ್ಸಸ್ ಅನ್ನು ನಾವಿಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ನಾವು ಡಿಟರ್ಮೈನ್ ಮಾಡ್ಬೋದು. ಜೊತೆಗೆ ಪ್ರಾಬ್ಲಮ್ಸ್ ಬೇರೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ಸ್ ಅನ್ನು ಲರ್ನ್ ಮಾಡ್ಬೋದು. ಸೊ ಅದರಲ್ಲಿ ಕಂಪ್ಲೀಟ್ ನಮಗೆ ಪ್ರಾಬ್ಲಮ್ ಓರಿಯೆಂಟೆಡ್ ಯೂನಿಟ್ ಆಗುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಥಿಯರಿಯನ್ನು ನಾವಿಲ್ಲಿ ಲರ್ನ್ ಮಾಡ್ತೀವಿ. ಆ್ಯಂಡ್ 6th ಯೂನಿಟ್ ನಿಮಗೆ ರಿಲೇಟೆಡ್ ಇರುವಂಥದ್ದು ಸ್ಕಿಲ್ ಓರಿಯೆಂಟೇಷನ್ಸ್. 6th ಯೂನಿಟಲ್ಲಿ ಏನು ಕಲಿತೀವಪ್ಪ ನಾವು ಅಂತ ಹೇಳಿದ್ರೆ ಸ್ಕಿಲ್ ಓರಿಯೆಂಟೇಷನ್. ಸ್ಕಿಲ್ಗೆ ರಿಲೇಟೆಡ್ ಇರೋದನ್ನು ನಾವು ಕಲಿತೀವಿ. ಸ್ಕಿಲ್ ಓರಿಯೆಂಟೇಷನ್. ಈ ಸ್ಕಿಲ್ ಓರಿಯೆಂಟೇಷನ್ ಅಲ್ಲಿ ಏನನ್ನ ನಾವು ಕಲಿಬೇಕಾಗಿದೆ, ಏನು ಸ್ಕಿಲ್, 2 ಆಕ್ಟಿವಿಟೀಸ್ ಅನ್ನ ಕೊಡ್ತೀವಿ. ಒಂದು ಆಕ್ಟಿವಿಟೀಸ್ ಏನಪ್ಪಾ ಅಂತ ಹೇಳಿದ್ರೆ ಯು ಬೀಯಿಂಗ್ ದ ಫೈನಾನ್ಷಿಯಲ್ ಮ್ಯಾನೇಜರ್. You being the financial manager. ಯಾವುದರಲ್ಲಿ ಆಫ್ ಎ ಕಂಪನಿ. ನೀವು ಒಂದು ಕಂಪನಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆದರೆ ಸೊ ಅಲ್ಲಿ ನೀವು ಅಡ್ವೈಸ್ ದಿ ಮ್ಯಾನೇಜ್ಮೆಂಟ್ in designing appropriate working capital or appropriate capital structure. Let us come to the first one activities. You being the financial manager of a company. ನೀವು ಒಂದು ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ಒಂದು ಕಂಪನಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದರೆ ನೀವು ಅಡ್ವೈಸ್ ಮಾಡಿ ಮ್ಯಾನೇಜ್ಮೆಂಟಿಗೆ. ಸೊ ಅವರಲ್ಲಿ ಇರುವಂಥ ಡಿಸೈನಿಂಗ್ ಅಪ್ರೋಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ನಿಮ್ಮ ಒಂದು ವಿಷು ಪ್ರಕಾರ ಅಪ್ರೋಪ್ರಿಯೇಟ್ ಅಂದರೆ ಸಫಿಷಿಯಂಟ್, ಎಡಿಷನಲ್ಸ್ ಎಲ್ಲಾದರೂ ಸೇರಿರುವಂಥದ್ದು ಅಪ್ರೋಪ್ರಿಯೇಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹೇಗಿರಬೇಕು ಅನ್ನೋದನ್ನ ನೀವು ಅವರು ಮಾಡಿರೋದು ಬಿಟ್ಟು ನೀವು ಒಂದು ಸ್ಟ್ರಕ್ಚರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಅಥವಾ ಅಡ್ವೈಸ್ ಮಾಡಿ. ಸೆಕೆಂಡ್ ಒನ್
how EMI calculated, how EMI calculated. ಸೊ ಸೆಕೆಂಡ್ ಒನ್ ಆಕ್ಟಿವಿಟೀಸ್ ಅಲ್ಲಿ ಹೇಗೆ EMI ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾರು ನಿಮಗೆ ಫೈನಾನ್ಸ್ ಮಾಡೋದು? ಬೈ ಬ್ಯಾಂಕ್ಸ್. ಸೊ ಬ್ಯಾಂಕ್ ನಿಮಗೆ ಏನು ಫೈನಾನ್ಸ್ ಮಾಡ್ತಾರೆ ಅಲ್ಲ, ಆ ಫೈನಾನ್ಸ್ ಮಾಡೋರು ಹೇಗೆ EMI ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತಾರೆ? ವೈಲ್ ಗ್ರಾಂಟಿಂಗ್ ದ ಲೋನ್ಸ್. ವೈಲ್ ಗ್ರಾಂಟಿಂಗ್ ದ ಲೋನ್ಸ್. ನಿಮಗೆ ಸಾಲ ಕೊಡೋದಕ್ಕಿಂತ ಮುಂಚೆ ಅಥವಾ ಸಾಲ ಕೊಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಒಂದು ನಿಮಗೆ ಗ್ರಾಂಟ್ ಮಾಡಬೇಕಾದ್ರೆ ಲೋನನ್ನು ನಿಮಗೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಹೇಗೆ EMI ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ EMI ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ದೇ ಹ್ಯಾವ್ ದ ಸೆನ್ಸ್ ಆಫ್ ಟೈಮ್ ವ್ಯಾಲ್ಯೂ. ಸೊ ಲೋನ್ಸ್ ಅಲ್ಲಿ ಏನು ಅಪ್ಲೈ ಮಾಡಿರ್ತಾರೆ? ಟೈಮ್ ವ್ಯಾಲ್ಯೂ ಆಫ್ ಮನಿ. ಟೈಮ್ ವ್ಯಾಲ್ಯೂ ಆಫ್ ಮನಿ. ಯಾಕೆ ಇದನ್ನ ಹೇಳ್ತೀವಿ ಟೈಮ್ ವ್ಯಾಲ್ಯೂ ಆಫ್ ಮನಿ? ಸೊ ಬಡ್ಡಿ ಆಗ್ತಾ ತಾನೆ, ಚಕ್ರ ಬಡ್ಡಿ ಆಗ್ತಾ ತಾನೆ. ಸೊ ಹಾಗಿದ್ರೆ ಎಷ್ಟು ಚಕ್ರ ಬಡ್ಡಿ ಆಗ್ಬೇಕಾದ್ರೆ ಅವ್ರಿಗೆ ಏನು ಕಾನ್ಶಿಯಸ್ ಇದೆ? ಟೈಮ್ ವ್ಯಾಲ್ಯೂ ಆಫ್ ಮನಿಗೆ ಕಾನ್ಶಿಯಸ್ ಇದೆ. ಸೊ ಇವಿಷ್ಟು ಕೂಡ ನಮಗೆ ರಿಲೇಟೆಡ್ ಇರುವಂಥ ಸ್ಕಿಲ್ ಓರಿಯೆಂಟೇಷನ್ ಎರಡು ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ ಏನಾದರೂ ಸಾಲ್ವ್ ಮಾಡಿರೋದಿದ್ರೆ ಇದಕ್ಕೆ ತಗೋಬಹುದು. ಸೊ ಇಲ್ಲುಸ್ಟ್ರೇಟ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇಲ್ಲುಸ್ಟ್ರೇಟ್ ವಿತ್ ಆನ್ ಎಕ್ಸಾಂಪಲ್. ಸೊ ಇಲ್ಲುಸ್ಟ್ರೇಟ್ ವಿತ್ ಎಕ್ಸಾಂಪಲ್. ವಿತ್ ಅನ್ ಎಕ್ಸಾಂಪಲ್ ನಾವಿಲ್ಲಿ EMI ಕ್ಯಾಲ್ಕುಲೇಷನ್ ಅನ್ನ ಮಾಡ್ತೀವಿ. ಪ್ರೀವಿಯಸ್ ಯೂನಿಟ್ ಅಲ್ಲಿ ಆ EMI ಕ್ಯಾಲ್ಕುಲೇಷನ್ ಯೂನಿಟ್ಸ್ ಅನ್ನ ಒಂದು EMI ಕ್ಯಾಲ್ಕುಲೇಟ್ ಮಾಡ್ತಿರುವಂತ ಪ್ರಾಬ್ಲಮ್ಸ್ ಅನ್ನ ಇಲ್ಲಿ ತಗೊಂಡ್ರೆ ನಿಮ್ಮ ಸೆಕೆಂಡ್ ಆಕ್ಟಿವಿಟೀಸ್ ಆಲ್ಮೋಸ್ಟ್ ಫುಲ್ಫಿಲ್ ಆಗುತ್ತೆ ಸ್ಕಿಲ್ ಓರಿಯೆಂಟೇಷನ್. ಸೊ ಡಿಯರ್ ಫ್ರೆಂಡ್ಸ್, these are all dear students, these are all should be included under the financial management contents. ಇವಿಷ್ಟನ್ನು ಕೂಡ ನೀವು ಕಲಿಬೇಕಾಗುತ್ತೆ. ನಿಮಗೆ ಇವಿಷ್ಟು ಕೂಡ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಫೈನಲ್ ಇಯರ್ BCom ವಿತ್ ಸ್ಕೋರಿಂದ ಔಟ್ಪುಟ್ ಆಗಬೇಕಾಗಿದೆ. ಯು ಶುಡ್ ಬಿ ಕಾನ್ಸಂಟ್ರೇಟೆಡ್ ಟು ಲರ್ನ್ ರಿಲೇಟೆಡ್ ಟು ದಿ ಸಬ್ಜೆಕ್ಟ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟುಡ್ ಮೈ ವಾಯ್ಸ್ ಕ್ಲಿಯರ್ಲಿ. ನಿಮಗೆ ಕಂಟೆಂಟ್ಸ್ ಏನಿದೆ ಅಂತ ಅರ್ಥ ಆಗಿದೆ. ಸೊ ಸಬ್ಜೆಕ್ಟ್ ಏನು ಅಂತ ಅರ್ಥ ಆಗಿದೆ. ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಈಗ ಆಫ್ಲೈನ್ ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಫ್ಲೈನ್ ಕ್ಲಾಸ್ಗಳಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಒಂದು ಕ್ಲಾಸ್ಗಳನ್ನು ರನ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.